ಅಂತ ಆಪರ್ಚುನಿಟಿ ಸಿಕ್ಕಿದೆ ಅಂತಂದ್ರೆ ನನ್ಗೆ ಪುಣ್ಯ ಅಂದ್ರೆ ಮಾಡಿದೀನಿ. ಈಗ ನೀವು ಅನಿರೀಕ್ಷಿತವಾಗಿ ಈ ಸಿನಿಮಾಗೆ ಬಂದಿದ್ದು ಹೌದು. ಅಂದ್ರೆ ಬೇಕು ಅಂತ ಏನು ಬಂದಿಲ್ಲ. ಇಲ್ಲ. ಓ, ನೋಡಿ ಇವರು ಬಸ್ಸಲ್ಲಿ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಒಬ್ಬರಿಗೆ ಪರಿಚಯ ಆಗಿ ಅವರು ಇವ್ರನ್ನ ನೋಡ್ಬಿಟ್ಟು ಮಾತಾಡ್ಸಿದ್ದಾರೆ. ಕ್ಯಾಶುವಲ್ ಆಗಿ ಮಾತಾಡುವಾಗ ಒಂದು ಸಿನಿಮಾಗೆ ಆಕ್ಟಿಂಗ್ ಮಾಡ್ತೀಯನಮ್ಮ ಅಂತ. ಸೊ ಅವಾಗ ಇವರು ಮನೆಯಲ್ಲಿ ಕೇಳ್ತೀನಿ ಅಂತ ಹೇಳಿ ಮನೆಯಲ್ಲಿ ಬಂದು ಡಿಸ್ಕಸ್ ಮಾಡಿ ಆಮೇಲೆ ಇವರು ಒಪ್ಕೊಂಡಿರುವಂತ ಒಂದು ಸಂದರ್ಭ. ಸೊ ಅಲ್ಲಿ ಪರಿಚಯ ಆಗಿದ್ದು, ಬಸ್ಸಲ್ಲಿ ಪರಿಚಯ ಆಗಿದ್ದು, ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಪರಿಚಯ ಆಗಿದ್ದು, ಇವತ್ತು ಸಿನಿಮಾ ಒಂದು ದೊಡ್ಡ ಸಿನಿಮಾಗೆ ಬೆಳ್ಳಿ ತೆರೆ ಮೇಲೆ ಬರುವಂತ ಒಂದು ಅವಕಾಶ ನಿಮ್ಗೆ ಹೇಗೆ ಅನಿಸ್ತದೆ? ನಿಮ್ಗೆ ಇದೆಲ್ಲ ಖುಷಿ ಅನಿಸ್ತಾ ಇದೆಯಾ? ನನ್ಗೆ ಅದೇ ಹೇಳಿ, ನನಗೆ ತುಂಬಾ ಇಷ್ಟ ಇದೆಲ್ಲ. ನಂಗೆ ಆಕ್ಟಿಂಗ್, ನನ್ಗೆ ಇದು ಈ ಫೀಲ್ಡ್ ಅಲ್ಲೇ ನನಗೆ ಕಂಫರ್ಟ್. ನನಗ್ ಬೇರೆ ಆಕ್ಚುಲಿ ನಮ್ ಡ್ಯಾಡಿಗೆ ನಾನು ಪೊಲೀಸ್ ಆಗ್ಬೇಕಂತ ತುಂಬಾ ಇಷ್ಟ ಇತ್ತು. ಅವರು ನನ್ನ NCCಗೆ ಎಲ್ಲ ನಾನು ಏನೇನ್ ಆಕ್ಟಿವಿಟೀಸ್ ಇದೆ ಕಾಲೇಜಲ್ಲಿ ಎಲ್ಲಾ ಮಾಡ್ತಿದ್ದೆ, ಕಲ್ಚರ್, ಡ್ಯಾನ್ಸ್ ಎಲ್ಲಾ ಮಾಡ್ತಾ ಇದ್ದೆ. ಬಟ್ ಇಂತ ಒಂದ್ ಚಾನ್ಸ್ ಸಿಕ್ಕಿದ್ದು ನನಗೆ ಒಂಥರ ದೊಡ್ಡದು. ಅಂದ್ರೆ ಈಗ ನಿಮ್ಗೆ ಈ ಒಂದು ಸಿನಿಮಾದಲ್ಲಿ ನೀವು ಫಸ್ಟ್ ಕತೆ ಕೇಳಿ ಇಷ್ಟಪಟ್ಟಿದ್ದೆ? ಹೌದು, ಅವರು ಸರ್ನ ಮುದ್ರಾಜ್ ಸರ್ನ ಫಸ್ಟ್ ಮೀಟ್ ಆದಾಗ ಅವರು ಕತೆ ಎಲ್ಲ ಹೇಳಿದ್ರು ನನ್ಗೆ. ಈ ತರ ಎಲ್ಲ ಕಂಪ್ಲೀಟ್ ಆಗಿಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಮತ್ತೆ ಫಸ್ಟ್ ಗೆ ಅವ್ರ ಕತೆಗೂ ಮುಂಚೆ ನಾಲ್ಕ್ ಜನ ಹೀರೋ, ನೀನೊಬ್ಳೆ ಅಂದಾಗ ಸ್ವಲ್ಪ ಭಯ ಆಯ್ತು. 4 ಜನ ಹೀರೋ ಅಂತಂದ್ರೆ ಯಾವ ತರ ಲವ್ ಸ್ಟೋರಿ ಇರ್ಬೋದು, ಇದು ಏನೆಲ್ಲ ಇರುತ್ತೋ ಏನೋ ಅಂತ ನನಗೆ ಒಂಥರ ಇದಾಗ್ಬಿಟ್ಟಿತ್ತು. ಆಮೇಲಿಂದ ಅವರು ಫುಲ್ ಕತೆ ಹೇಳ್ಬೇಕಾದ್ರೆ ಒಂಥರ ಇಂಟ್ರೆಸ್ಟಿಂಗ್ ಆಗಿ ಸಖತ್ತಾಗಿ, ಈ ಇದ್ರಲ್ಲಿ ಯಾರು ಈ ತರ ಮಾಡಕ್ಕೆ ಆಗಲ್ಲ. ಯಾಕಂದ್ರೆ ಇವಾಗ ಏನಿದ್ರು ಲವ್ ಸ್ಟೋರಿ ತಗೊಳ್ತಾರೆ, ಓಡಿ ಬಡಿ ಫುಲ್ ಏನು ಬಿಲ್ಡಪ್. ಇವಾಗೆಲ್ಲ ಎಲ್ಲಾ ಫಿಲಮ್ಸ್ ಇವಾಗ ಬಿಲ್ಡಪ್ ಆಗೋಗ್ಬಿಟ್ಟಿದೆ. ಅವ್ರವ್ರ ಮೆಸೇಜ್ ಇರೋ ಅಂತದ್ ಯಾವ್ದು ಇಲ್ಲ. ಎಲ್ಲ ಇವಾಗ ಬರೋ ಫಿಲಮ್ಸ್ ಎಲ್ಲ ಬರೀ ಬಿಲ್ಡಪ್ ಆಗೋಗ್ಬಿಟ್ಟಿದೆ. ಸೊ ನನ್ಗೆ ಆತರ ಇದ್ದಿದ್ರು ನಾನು ಇದು ಮಾಡ್ತಾ ಇದ್ದೆ, ಅಯ್ಯೋ ಮತ್ತೆ ಈ ತರ ಹೀರೋನೇ ಮಾಡ್ತಾರೆ, ನಮ್ಮನೆಲ್ಲಿ ತೋರಿಸ್ತಾರೆ ಅಂತ ಆತರ ಇದ್ದಿದ್ರು. ಬಟ್ ಇದ್ರಲ್ಲಿ ಏನಂತಂದ್ರೆ ಸರ್ ಹೀರೋಯಿನ್ ಜಾಸ್ತಿ ಹೈಲೈಟ್ ಮಾಡ್ಬಿಟ್ರಲ್ಲ, ಓ ನನ್ಗೂ ಅದೇ ಬೇಕಿತ್ತು. ಸೊ ನಾನು ಅದಕ್ಕೋಸ್ಕರನೇ ಅವ್ರು ಹೇಳಿದ ತಕ್ಷಣ ನಾನು ಒಪ್ಕೊಂಡ್ಬಿಟ್ಟೆ. ಆಮೇಲೆ ಮನೆಗ್ ಬಂದು ನಮ್ ಡ್ಯಾಡಿ, ನಮ್ಮ ಮಮ್ಮಿನ ಎಲ್ಲಾರ್ನು ಕೇಳಿ, ನಮ್ ಡೈರೆಕ್ಟರ್ನ ಮತ್ತೆ ಜಯರಾಮ್ ಅಂಕಲ್ ನಮ್ಮ ಮನೆಗೆಲ್ಲ ಕರ್ಸಿ ಅವ್ರ ಹತ್ರ ಪರ್ಮಿಷನ್ ಕೇಳಿಸ್ಕೊಂಡು ನಮ್ ಡ್ಯಾಡಿನೆಲ್ಲ ಒಪ್ಸಿ ಸ್ಟಾರ್ಟ್ ಮಾಡಿದ್ದು. ಸಕ್ಕದಾಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ. ಈಗ MBA ಮುಗಿಸಿದಿರಾ? ಕಂಪ್ಲೀಟ್ ಆಗಿದೆ? ಇಲ್ಲ, ಇನ್ನ ನಾನು ಫಸ್ಟ್ ಇಯರ್ ಸ್ಟಡಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಈ ಕೆರಿಯರ್ ಹಿಂಗೆ ಮುಂದುವರಿಸ್ಕೊಂಡು ಹೋಗ್ಬೇಕಂತ ಇದೆ ಅಥವಾ ಹೇಗೆ? ಸರ್ ನಂಗೇನಂತಂದ್ರೆ ಅವಕಾಶ ಸಿಗ್ಬೇಕು ಅಂತ ಸರ್, ಈ ಫಿಲಮ್ ನನ್ಗೆ ಆಲ್ರೆಡಿ ಹೀರೋಯಿನ್ ಆಗಿ ತೋರಿಸ್ಬಿಟ್ಟಿದ್ದಾರೆ, ನನ್ನ ಒಂಥರ ಹೈಲೈಟ್ ಆಗಿ ಮಾಡ್ಬಿಟ್ಟಿದ್ದಾರೆ. ನಾನ್ ನೆಕ್ಸ್ಟ್ ಯಾವ್ದಾದ್ರು ಸೈಡ್ ಹೋಗಲ್ಲ, ಹೀರೋಯಿನ್ ಆದ್ರೂ ಅದ್ರಲ್ಲಿ ನನ್ ಕತೆ ಕೇಳಿ ನನಗೆ ಕತೆ ಇಷ್ಟ ಆದ್ರೆ ಮಾತ್ರ ಮೆಸೇಜ್ ಓರಿಯೆಂಟೆಡ್, ಆಮೇಲೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು. ಮುಂದೆ ಫ್ಯೂಚರ್ ಕೂಡ ಯಾವುದೇ ಆತರದ ನಿಮ್ಗೆ ಏನಾದ್ರು ಆಫರ್ ಬಂದ್ರೆ, ಅಂದ್ರೆ ದೊಡ್ಡ ಮೂವಿನಲ್ಲಿ ಏನಾದ್ರು ನಿಮ್ಗೆ ಬೇರೆ ಬೇರೆ ಕೆಲವಿಗೆಲ್ಲ ನೋಡ್ತಾ ಇದ್ದೀವಿ.